ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು ಆಗಿರ್ಬೋದು ಮತ್ತು ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇದಕ್ಕಿಂತ ಮುಂಚಿತವಾಗಿ ನಾನು ಕೆಲವೊಂದು ವಿಡಿಯೋಗಳು ಮಾಡಿದ್ದೆ, ಆದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಹೆಸರು ಚೇಂಜಸ್ನ ಮಾಡೋದು ಮತ್ತು ಮೊಬೈಲ್ ನಂಬರ್ನ ಚೇಂಜಸ್ ಮಾಡೋದು ಮತ್ತು ಡೇಟ್ ಆಫ್ ಬರ್ತ್ನಲ್ಲಿ ಇರುವಂಥ ಕೆಲವೊಂದು ತೊಂದರೆಗಳನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನು ಒಂದು ಕಮೆಂಟ್ ಮುಖಾಂತರ ಕೇಳ್ತಿದ್ದಾರೆ ಫ್ರೆಂಡ್ಸ್. ಅದಕ್ಕಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಒಂದು ಮೊಬೈಲ್ ನಂಬರ್ನ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡೋಕ್ಕೆ ಏನೆಲ್ಲ ದಾರಿಗಳು ಇದ್ದಾವೆ, ಯಾವ ರೀತಿ ಚೇಂಜ್ ಮಾಡ್ಬೋದು, ನಾವು ಹೆಸರನ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ಮತ್ತು ಡೇಟ್ ಆಫ್ ಬರ್ತನ್ನು ಕೂಡ ನಾವು ಯಾವ ರೀತಿ ಚೇಂಜ್ ಮಾಡೋಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಈ ಲಿಂಕನ್ನು ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದ್ರ ಮುಖಾಂತರ ನೀವು ಹೋಗಿ ಅಲ್ಲಿ ನೀವು ಇದನ್ನು ಓಪನ್ ಮಾಡ್ಕೊಂಡು ಇದನ್ನು ಚೇಂಜಸನ್ನು ನೀವು ಮಾಡ್ಕೊಬೋದು. ಇಲ್ಲಿ ಈ ರೀತಿಯಾಗಿ ಲಿಂಕನ್ನು ನೀವು ಓಪನ್ ಮಾಡ್ಕೊಂಡ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ 3 ಸ್ಟೆಪ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು, ಈ 3 ಸ್ಟೆಪ್ನಲ್ಲಿ ಕೆಳಗಡೆ ನೀವು ಬಂದರೆ ಇಲ್ಲಿ ಸೆಲೆಕ್ಟ್ ಎನ್ರೋಲ್ಮೆಂಟ್ ಟೈಪ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ನಲ್ಲಿ ನೀವು ಏನು ಹೊಸ ಆಧಾರ್ ಕಾರ್ಡ್ ಮಾಡ್ತಾಯಿದ್ರೆ ಮತ್ತು ಏನು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ತಾಯಿದ್ರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಅಪ್ಡೇಟ್ ಎಕ್ಸಿಟಿಂಗ್ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಏನು ಮಾಡಬೇಕು, ಇಲ್ಲಿ ನಂತರ ನಿಮ್ಮ ಒಂದು ಯಾರ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಮತ್ತು ಹೆಸರನ್ನ ಚೇಂಜ್ ಮಾಡ್ಬೇಕಂತ ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಆಧಾರ್ ಕಾರ್ಡ್ ನಂಬರ್ನ ಡೀಟೇಲ್ನ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಒಂದು ಹೆಸರನ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೀವು ಇಲ್ಲಿ ಏನು ಚೇಂಜಸ್ನ ನೀವು ಮಾಡ್ಬೇಕಂತ ಇರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಇಲ್ಲಿ ಹೆಸರನ್ನ ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಮೊಬೈಲ್ ನಂಬರ್ನ ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಡೇಟ್ ಆಫ್ ಬರ್ತ್ನ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನ ಇಲ್ಲಿ 3 ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಕೂಡ ನಿಮಗೆ ಏನು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಏನು ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಹೆಸರನ್ನ ಫಸ್ಟ್ ನ್ಯೂ ನೇಮ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಅಂದರೆ ಹೆಸರಿನಲ್ಲಿ ಏನಾದರೂ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ಅಥವಾ ಏನಾದರೂ ಸರ್ನೇಮ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಬೇರೆ ಏನೇ ಒಂದು ಹೆಸರಿನಲ್ಲಿ ಏನಾದರೂ ಒಂದು ಚೇಂಜಸ್ ಆಗಿದ್ದರೆ ಇಲ್ಲಿ ನೀವು ಕರೆಕ್ಷನ್ ಮಾಡುವಂಥ ಒಂದು ನೇಮನ್ನು ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಈಗ ಹೆಸರಿನಲ್ಲಿ ಚೇಂಜಸ್ ಏನು ನಾನು ಮಾಡ್ಬೇಕಂತ ಇರ್ತೀನೋ ಆ ಹೊಸ ಹೆಸರನ್ನ ಯಾವ ರೀತಿ ಹಾಕ್ಬೇಕು, ನಾವು ಏನು ಚೇಂಜಸ್ ಮಾಡ್ಬೇಕಂತ ಇರ್ತೀವೋ ಆ ಹೊಸ ಹೆಸರನ್ನ ಹಾಕಬೇಕಾಗುತ್ತೆ ಮೊದಲು. ನೋಡಿ ಫ್ರೆಂಡ್ಸ್, ಈಗ ಹೆಸರನ್ನ ಹಾಕಿದ್ದೀನಿ. ನೀವು ಏನಾದರೂ ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ತಿದ್ದುಪಡಿ ಮಾಡ್ಬೇಕಂತ ಇತ್ತಂದರೆ ಆ ಹೆಸರಿನಲ್ಲಿ ಏನನ್ನ ನೀವು ಚೇಂಜ್ ಮಾಡ್ಬೇಕಂತರೂ ಆ ಹೆಸರಿನಲ್ಲಿ ಅದನ್ನು ಫುಲ್ಲು ನೀವು ಡೀಟೇಲಾಗಿ ಹಾಕಿ ಚೇಂಜ್ ಮಾಡಬೇಕಾಗಿರೋಂಥ ಹೆಸರನ್ನ ಯಾವ ರೀತಿ ಚೇಂಜ್ ಮಾಡ್ಬೇಕಂತ ಇರ್ತೀರೋ ಅದನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಾವು ಡೇಟ್ ಆಫ್ ಬರ್ತನ್ನ ಹಾಕಬೇಕಾಗುತ್ತೆ. ಅಂದರೆ ಡೇಟ್ ಆಫ್ ಬರ್ತ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದರೆ ಬರೀ ಇಸ್ವಿ ಇತ್ತು ಅಥವಾ ಡೇಟ್ ಹೋಗಿ ಮಂತ್ ಆಗಿತ್ತು, ಮಂತ್ ಹೋಗಿ ಡೇಟ್ ಆಗಿತ್ತು ಅಂತ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಏನಾದಿದ್ದರೆ ಅದನ್ನು ನೀವು ಇಲ್ಲಿ ಡೇಟ್ ಆಫ್ ಬರ್ತನ್ನ ಯಾವ ಒಂದು ಡೇಟ್ ಆಫ್ ಬರ್ತು ನೀವು ಆ್ಯಡ್ ಮಾಡ್ಬೇಕಂತ ಇರ್ತೀರೋ ಆ ಡೇಟ್ ಆಫ್ ಬರ್ತನ್ನ ನೀವು ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಡೇಟ್ ಆಫ್ ಬರ್ತನ್ನ ನೀವು ಕರೆಕ್ಟಾದಂಥ ಒಂದು ಡೇಟ್ ಆಫ್ ಬರ್ತನ್ನ ನೀವು ಹಾಕೇಳಿ. ಅಂದರೆ ಯಾವ ಒಂದು ಡೇಟ್ ಆಫ್ ಬರ್ತನ್ನ ನೀವು ಆ್ಯಡ್ ಮಾಡ್ಬೇಕಂತ ಇರ್ತೀರೋ ಆ ಡೇಟ್ ಆಫ್ ಬರ್ತನ್ನ ಕರೆಕ್ಟಾಗಿ ಹಾಕಿರಿ. ರಾಂಗ್ ಆದಂಥ ಡೇಟ್ ಆಫ್ ಬರ್ತನ್ನು ಬಿಟ್ಟು ನೀವು ಏನು ಚೇಂಜಸ್ ಮಾಡ್ಬೇಕಂತಿರ್ತೀರೋ ಆ ಡೇಟ್ ಆಫ್ ಬರ್ತನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಪ್ರೂಫ್ ಆಫ್ ಐಡೆಂಟಿಟಿ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಡಾಕ್ಯುಮೆಂಟ್ ಲಿಸ್ಟ್ ಕೇಳುತ್ತೆ ನಿಮಗೆ. ಆ ಡಾಕ್ಯುಮೆಂಟ್ನಲ್ಲಿ ನಿಮ್ಮಲ್ಲಿ ಇರುವಂಥ ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಪಾನ್ ಕಾರ್ಡ್ ಇದೆಯಾ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ವೋಟರ್ ಐ ಡಿ ಇದೆಯಾ, ಮತ್ತು ಇಲ್ಲಿ ಏನಿದ್ದಾವೆ ಈ ಒಂದು ಲಿಸ್ಟ್ನಲ್ಲಿ ಇರೋಂಥ ಒಂದು ಡಾಕ್ಯುಮೆಂಟ್ನ ನೀವು ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಈಗ ಪಾನ್ ಕಾರ್ಡ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಪಾನ್ ಕಾರ್ಡ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಗೆ ಡೇಟ್ ಆಫ್ ಬರ್ತ್ಗೆ ನಿಮ್ಮ ಹತ್ರ ಯಾವ ಪ್ರೂಫ್ ಇದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹತ್ರ ಯಾವಿದೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಕೂಡ ಇಲ್ಲಿ ಅದೇ ಪಾನ್ ಕಾರ್ಡ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇದಾವೋ ಅವ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋಂಥ ಒಂದು ಡಾಕ್ಯುಮೆಂಟ್ನ ಯಾವ ಇದಾವೆ ಅಂತ ನೋಡ್ಕೊಂಡು ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿಗೆ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಡೇಟ್ ಆಫ್ ಬರ್ತ್ಗೆ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಈಗ ನೇಮ್ ಚೇಂಜ್ ಮಾಡೋದಾಗಲಿ ಮತ್ತು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದಾಗಲಿ ಆಯ್ತು ಫ್ರೆಂಡ್ಸ್. ಈಗ ನಾವು ಕೆಳಗಡೆ ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನ್ಯೂ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಅಂದರೆ ಇಲ್ಲಿ ಮೊಬೈಲ್ ನಂಬರ್ನ ಚೇಂಜಸ್ ಮಾಡೋಕ್ಕೆ ಇರೋಂಥ ಆಪ್ಷನ್ ಇದು. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಮೊಬೈಲ್ ನಂಬರ್ನ ಅದು ಬಿಟ್ಟು ಬೇರೆ ಹೊಸ ನಂಬರ್ನ ಆ್ಯಡ್ ಮಾಡ್ಬೇಕಂತಿದ್ರೆ ನೀವು ಇಲ್ಲಿ ಹೊಸ ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಯಾವ ಒಂದು ಹೊಸ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಬೇಕಂತಿರ್ತೀರೋ ಆ ಹೊಸ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ ನೀವೇನು ಮಾಡಬೇಕು, ಕೆಳಗಡೆ ವೆರಿಫೈ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ನಿಮಗೆ ನೀವು ಕೊಟ್ಟಂಥ ಒಂದು ಹೊಸ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಈ ಒಂದು ಬಾಕ್ಸ್ನಲ್ಲಿ ಹಾಕಿ ವೆರಿಫೈ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಈಗ ನನಗೆ OTP ಬಂದಿದೆ ಫ್ರೆಂಡ್ಸ್. ನಾನು ಆ OTPನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, OTPನ ಹಾಕಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ವೆರಿಫೈ OTP ಅಂತ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದರೆ ನಿಮಗೆ
ಆ ಒಂದು ಹೊಸ ಮೊಬೈಲ್ ನಂಬರು ವೆರಿಫೈ ಆಗಿ ಅದು ನಿಮಗೆ ಆ್ಯಡ್ ಆಗೋಕ್ಕೆ ಒಂದು ಆಪ್ಷನ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಹೊಸ ನಂಬರು ಆ್ಯಡ್ ಮಾಡೋಕ್ಕೆ ಒಂದು ಸಕ್ಸಸ್ಫುಲಿ ಆಗುತ್ತೆ, ವೆರಿಫೈ ಸಕ್ಸಸ್ಫುಲಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಇಲ್ಲಿ ಹೊಸ ನಂಬರ್ನ ಹಾಕಿ ವೆರಿಫೈ ಮಾಡಿದ ನಂತರ ನಾವು ವೆರಿಫೈ ಸಕ್ಸಸ್ಫುಲ್ ಆದ ನಂತರ ಕೆಳಗಡೆ ಇಲ್ಲಿ ಪ್ರಿವ್ಯೂ ಅಂತ ಇದೆ ನೋಡಿ ಫ್ರೆಂಡ್ಸ್, ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ಏನನ್ನ ಚೇಂಜಸನ್ನು ನೀವು ಮಾಡೋಕೆ ಕೊಟ್ಟಿದ್ದೀರೋ ಇಲ್ಲಿ ನೀವು ನೋಡ್ಕೊಳ್ಬೋದು. ಹೆಸರು ಚೇಂಜ್ ಮಾಡೋಕೆ ಕೊಟ್ಟಿದ್ರಿ, ಮತ್ತು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕೆ ಕೊಟ್ಟಿದ್ರಿ, ಮತ್ತು ಅದಕ್ಕೆ ಏನು ಪ್ರೂಫನ್ನು ನೀವು ಸೆಲೆಕ್ಟ್ ಮಾಡಿದ್ರಿ ಅನ್ನೋದು ಕೂಡ ತೋರಿಸುತ್ತೆ. ಮತ್ತು ಯಾವ ಹೊಸ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಬೇಕಂತ ಇರ್ತೀರೋ ಆ ಮೊಬೈಲ್ ನಂಬರ್ ಚೇಂಜಸ್ ಆಗಿರೋದು ಕೂಡ ಇಲ್ಲಿ ನಿಮಗೆ ಕಾಣುತ್ತೆ. ಅಂದರೆ ಇಲ್ಲಿ ನಂತರ ನೀವು ಈ ಒಂದು ಹೊಸ ಮೊಬೈಲ್ ನಂಬರ್ ಇಲ್ಲಿ ಚೇಂಜ್ ಆಗಿರೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನಂತರ ನಾವು ಏನು ಮಾಡಬೇಕು, ಇಲ್ಲಿ ಕನ್ಫರ್ಮ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಕನ್ಫರ್ಮ್ ನಂತರ ಕ್ಲಿಕ್ ಮಾಡಿದ ನಂತರ ನಿಮಗೆ 2 ಸ್ಟೆಪ್ ಮುಗೀತು. ಈಗ 3ನೇ ಸ್ಟೆಪ್ ಇದೆ ಫ್ರೆಂಡ್ಸ್. ಇಲ್ಲಿ ನಂತರ ನಾವು ಏನು ಮಾಡಬೇಕು, ನಮ್ಮ ಒಂದು ಸ್ಟೇಟನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. 3ನೇ ಸ್ಟೆಪ್ ಮುಗೀತು ಅಂದರೆ ಆಯ್ತು ಫ್ರೆಂಡ್ಸ್. ನಿಮಗೆ ಇಲ್ಲಿ ನಾವು ನಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಸ್ಟೇಟ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಸಿಟಿನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾವುದಂತ ನೀವು ಒಂದು ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಬ್ರಾಂಚ್ ಕೇಳುತ್ತೆ ಫ್ರೆಂಡ್ಸ್, ಬ್ರಾಂಚ್ ಕೂಡ ನೀವು ಇಲ್ಲಿ ನಿಮ್ಮ ಒಂದು ಬ್ರಾಂಚನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಒಂದು ಈ ರೀತಿಯಾಗಿ ಒಂದು ನಿಮಗೆ ಒಂದು ಸೆಲೆಕ್ಟ್ ಡೇಟ್, ಅಪಾಯಿಂಟ್ಮೆಂಟ್ ಡೇಟ್ ಆ್ಯಂಡ್ ಟೈಮ್ ಅಂತ ಬರುತ್ತೆ ಫ್ರೆಂಡ್ಸ್. ನೀವು ಯಾವ ದಿನ ಇದನ್ನು ಚೇಂಜಸ್ನ ಮಾಡ್ಕೊಬೇಕಂತ ಇರ್ತೀರೋ ಆ ಡೇಟನ್ನು ನೀವು ಫ್ರೀ ಆಗಿರುವಂಥ ಒಂದು ಡೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸಪೋಸು ಇಲ್ಲಿ ನಾನು ಯಾವುದಾದ್ರೂ ಒಂದು 13ನೇ ತಾರೀಕು ಅಂತ ತಾಂತೀನಿ ಫ್ರೆಂಡ್ಸ್. ಈಗ ನೀವು ಖಾಲಿ ಇರೋಂಥ ಒಂದು ಡೇಟನ್ನು ನೀವು ಫ್ರೀ ಆಗಿರುವಂಥ ಒಂದು ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಾವು ಏನು ಮಾಡಬೇಕು, ಮತ್ತು ಇಲ್ಲಿ ನಾವು ಕೆಳಗಡೆ ನಿಮಗೆ ಒಂದು ವೇಳೆಯಲ್ಲಿ ಇಲ್ಲಿ ನೀವು ಬೇಕಾದಂಥ ಡೇಟಿಗೆ ನಿಮಗೆ ಸಿಕ್ಕಿಲ್ಲ, ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಏನಾದರೂ ಸಿಕ್ಕಿಲ್ಲಪ್ಪ ಅಂತಂದರೆ ಡೇಟನ್ನು ನೀವು ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಬೇಕಾದಂಥ ಒಂದು ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈಗ 18 ಡೇಟನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಡೇಟಿಗೆ ನಿಮಗೆ ಯಾವ ಒಂದು ಟೈಮಿಂಗ್ನಲ್ಲಿ ನೀವು ಫ್ರೀ ಇರ್ತೀರಾ, ಯಾವ ಟೈಮಿಂಗ್ನಲ್ಲಿ ನೀವು ಹೋಗಿ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ತೀರಾ ಅನ್ನೋದನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ನಾನು ಯಾವುದಾದ್ರೂ ಒಂದು ಟೈಮನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಕೂಡ ಒಂದು ಟೈಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಟೈಮನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ಅಂತ ಬರುತ್ತೆ ಫ್ರೆಂಡ್ಸ್. ನಿಮಗೆ ಅಂದರೆ ಜನವರಿ 9ಕ್ಕೆ ಇಲ್ಲಿ ನೀವು ನೋಡ್ತಿರ್ಬೋದು 9ನೇ ತಾರೀಕು ಮತ್ತು ನಿಮಗೆ 3 ಗಂಟೆ ಟೈಮಿಂಗ್ ನಿಮಗೆ ತೋರಿಸ್ತಾ ಇದೆ. ಈ ಟೈಮಿಂಗು ನಾವು ಈ ಒಂದು ಟೈಮಿಂಗ್ಗೆ ನಾವು ಏನು ಮಾಡಬೇಕು, ನೀವೇನು ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ ಫ್ರೆಂಡ್ಸ್, ನೀವಲ್ಲಿ ಹೆಸರು ಚೇಂಜ್ ಮಾಡೋಕೆ ಮತ್ತು ಡೇಟ್ ಆಫ್ ಚೇಂಜ್ ಮಾಡೋಕೆ ಆ ಒಂದು ಡಾಕ್ಯುಮೆಂಟ್ನ ತಗೊಂಡು ನಿಮಗೆ ಇದೊಂದು ಪ್ರಿಂಟ್ ಬರುತ್ತೆ ಫ್ರೆಂಡ್ಸ್. ಪ್ರಿಂಟ್ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನಂತರ ನೀವು ಏನು ಮಾಡ್ಬೇಕಂತಂದರೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ ಬಂದರೆ ನೀವು ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಅಂತ ಕಾಣುತ್ತೆ. ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಯುವರ್ ಅಪಾಯಿಂಟ್ಮೆಂಟ್ ಫಿಕ್ಸ್ಡ್ ಅಂತ ನಿಮಗೆ ಬರುತ್ತೆ. ಇದನ್ನು ಓಕೆ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಒಂದು ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಡೀಟೇಲ್ಸ್ ನಿಮಗೆ ಒಂದು ಈ ರೀತಿಯಾಗಿ ತೋರಿಸುತ್ತೆ. ಅಂದರೆ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡೋಕೆ ಕೊಟ್ಟಿರ್ತೀರಲ್ಲ, ಆ ಒಂದು ಏನು ಮೊಬೈಲ್ ನಂಬರ್ದು ಏನು ಹಳೆ ನಂಬರು ನಿಮ್ಮದು ಅದು ಕೂಡ ತೋರಿಸುತ್ತೆ. ಮತ್ತು ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅದು ಕೂಡ ತೋರಿಸುತ್ತೆ. ಮತ್ತು ನೇಮನ್ನು ಏನು ಬದಲಾವಣೆ ಮಾಡೋಕೆ ಕೊಟ್ಟಿದ್ರೆ ಅದು ಕೂಡ ತೋರಿಸುತ್ತೆ. ಮತ್ತು ನಿಮಗೆ ಇಲ್ಲಿ ಕೆಳಗಡೆ ಪ್ರಿಂಟ್ ಅಪಾಯಿಂಟ್ಮೆಂಟ್ ಸ್ಲಿಪ್ ಅಂತ ಬರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಈ ಒಂದು ಅಪಾಯಿಂಟ್ಮೆಂಟ್ ಸ್ಲಿಪ್ಪನ್ನ ನೀವು ಒಂದು ಪ್ರಿಂಟ್ ತಗೊಬೇಕಾಗುತ್ತೆ ಫ್ರೆಂಡ್ಸ್. ಮೊದಲು ಒಂದು ಪ್ರಿಂಟನ್ನು ನೀವು ತಕ್ಕೊಂಡು ನೀವು ಇದ್ರ ಜೊತೆಗೆ ಏನು ಮಾಡಬೇಕು, ನೀವು ಯಾವ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿರ್ತೀರಿ, ಅಂದರೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕೆ ಏನು ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡಿರ್ತೀರಿ ಅದು ಒಂದು ಕಾಪಿ, ಮತ್ತು ಒಂದು ನೇಮನ್ನು ಚೇಂಜ್ ಮಾಡೋಕ್ಕೆ ಏನು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿರ್ತೀರಿ ಅದೊಂದು ಕಾಪಿನ, ಇವು 3ನ್ನ ತಗೊಂಡು ಮತ್ತು ನೀವು ಒಂದು ಒರಿಜಿನಲ್ ಆಧಾರ್ ಕಾರ್ಡ್ನ ತಗೊಂಡು ನೀವು ಯಾವ ಡೇಟಿಗೆ ನೀವು ಅಪಾಯಿಂಟ್ಮೆಂಟ್ನ ತಗೊಂಡಿರ್ತೀರೋ ಆ ಡೇಟಿಗೆ ಆ ಟೈಮಿಗೆ ಕರೆಕ್ಟು ನೀವು ಸೆಲೆಕ್ಟ್ ಮಾಡಿದಂಥ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟ್ರಿಗೆ ನೀವು ಹೋಗಬೇಕಾಗುತ್ತೆ. ಹೋದರೆ ನಿಮಗೆ ಅಲ್ಲಿ ವಿತಿನ್ ಒಂದು ಹಾಫ್ ಆನ್ ಅವರ್ ಅಥವಾ ಮೇ ಬಿ ಅಂತಂದ್ರೂ ಕೂಡ ನಿಮಗೆ ಒಂದು ತಾಸಿನಲ್ಲೆಲ್ಲ ನಿಮಗೆ ಅಪ್ಡೇಟ್ ಮಾಡಿ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ನಂತರ ನಿಮ್ಮ ಒಂದು ಮನೆಯ ಅಡ್ರೆಸ್ಸಿಗೆ ಒಂದು 10 ಡೇಸು ಅಥವಾ 15 ಡೇಸ್ನಾಗೆಲ್ಲ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಚೇಂಜ್ ಆಗ್ಬೋದು. ಮೊಬೈಲ್ ನಂಬರ್ ಚೇಂಜ್ ಮಾಡೋಕೆ ಕೊಟ್ಟಿದ್ರೆ ಮೊಬೈಲ್ ನಂಬರ್ ಚೇಂಜ್ ಆಗುತ್ತೆ, ಮತ್ತು ನೇಮ್ ಚೇಂಜಸ್ ಮಾಡೋಕೆ ಕೊಟ್ಟಿದ್ರೆ ನೇಮ್ ಚೇಂಜಸ್ ಆಗುತ್ತೆ, ಮತ್ತು ಅದೇ ರೀತಿಗೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕೆ ಕೊಟ್ಟಿದ್ರೆ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿ ನಿಮ್ಮ ಮನೆ ಅಡ್ರೆಸ್ಗೆ ಒಂದು ಹೊಸ ಆಧಾರ್ ಕಾರ್ಡ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಇಲ್ಲಿ ನೋಡಿದರೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಸ್ಲಿಪ್ ಅಂತ ಇದೆ ಫ್ರೆಂಡ್ಸ್. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಿಂಟ್ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು, ವೇಟ್ ಮಾಡಿ ನಾನು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಕೆಳಗಡೆ ಒಂದು ಡೌನ್ಲೋಡ್ PDF ಫಾರ್ಮ್ಯಾಟ್ ಡೌನ್ಲೋಡ್ ಆಗಿದೆ. ಲೆಫ್ಟ್ ಸೈಡಿಗೆ ನೀವು ನೋಡ್ತಿರ್ಬೋದು. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಿಂಟು ಈ ರೀತಿಯಾಗಿ ನಿಮಗೆ ಒಂದು ಅಪಾಯಿಂಟ್ಮೆಂಟ್, ಅಂದರೆ ಆಧಾರ್ ಎನ್ರೋಲ್ಮೆಂಟ್ ಅಪಾಯಿಂಟ್ಮೆಂಟ್ ಏನಿರುತ್ತಲ್ಲ, ಅಂದರೆ ನೀವು ಏನು ಅಪ್ಡೇಟ್ ಮಾಡ್ಸೋಕೆ ಅದು ನಿಮಗೆ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ
ಈ ರೀತಿಯಾಗಿ ನಿಮಗೆ ಅಪಾಯಿಂಟ್ಮೆಂಟ್ ಸ್ಲಿಪ್ಪು ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವೇನು ಮಾಡಬೇಕು, ಒಂದು ಪ್ರಿಂಟ್ ತಗೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡಂಥ ಒಂದು ಡಾಕ್ಯುಮೆಂಟ್ನ ಒಂದು ಕಾಪಿನ ತಗೊಂಡು ನೀವು ಆಧಾರ್ ಕಾರ್ಡ್ ತಗೊಂಡು ಸೀದಾ ನೀವು ಆ ಅಪ್ಡೇಟ್ ಎನ್ರೋಲ್ಮೆಂಟ್ ಸೆಂಟರ್ ಏನಿರುತ್ತಲ್ಲ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಸೆಂಟರ್ಗೆ ಹೋಗ್ಬಿಟ್ರೆ ನಿಮಗೆ ಅಲ್ಲಿ ಅಪ್ಡೇಟ್ ಮಾಡಿ ಕೊಡ್ತಾರಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಮೊಬೈಲ್ ನಂಬರ್ನ ಮತ್ತು ಡೇಟ್ ಆಫ್ ಬರ್ತನ್ನು ಮತ್ತು ಹೆಸರನ್ನು ನಾವು ಈಸಿಯಾಗಿ ಒಂದು ಆಧಾರ್ ಕಾರ್ಡ್ನಲ್ಲಿ ಚೇಂಜಸನ್ನು ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ಮೇಲೆ ನೋಡಿದರೆ ಡೌನ್ಲೋಡ್ ಆಪ್ಷನ್ ಇದೆ ಮತ್ತು ಪ್ರಿಂಟ್ ಆಪ್ಷನ್ ಇದೆ. ನೀವು ಪ್ರಿಂಟ್ ಬೇಕಾದ್ರೆ ತಗೊಬೋದು ಫ್ರೆಂಡ್ಸ್ ನೀವು, ಅಥವಾ ಇದು ಒಂದು ಕಾಪಿ ಬೇಕಾಯ್ತು ಅಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದು ಕಡೆಗೆ ಸೇವ್ ಮಾಡ್ಕೊಂಡು ಇಟ್ಕೊಬೋದು ಫ್ರೆಂಡ್ಸ್ ನೀವು. ನಂತರ ನೀವು ಇದೇನಾದರೂ ಅಪಾಯಿಂಟ್ಮೆಂಟ್ ಬೇಡಪ್ಪ ನಾವು ಕ್ಯಾನ್ಸಲ್ ಮಾಡಬೇಕಪ್ಪ ಅಂತಂದ್ರೂ ಕೂಡ ನಿಮಗೆ ಮ್ಯಾನೇಜ್ ಅಪಾಯಿಂಟ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು, ಹಿಂದಕ್ಕೆ ಬಂದರೆ ನಿಮಗೆ ಮ್ಯಾನೇಜ್ ಅಪಾಯಿಂಟ್ಮೆಂಟ್ ಅಂತ ಇರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ನಿಮಗೆ ಕೆಳಗಡೆ ಒಂದು ಕ್ಯಾನ್ಸಲ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ. ನಿಮಗೆ ಹೋಗೋಕ್ಕಾಗಂಗಿಲ್ಲ ಅಂತಂದರೆ, ಅಥವಾ ನಿಮಗೆ ಅಪ್ಡೇಟ್ ಮಾಡೋದು ಬೇಡ, ನಮಗೆ ದೂರ ಆಗುತ್ತೆ, ಆ ಥರ ಏನಾದರೂ ಬೇರೆ ಏನಾದರೂ ಸಮಥಿಂಗ್ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಕ್ಯಾನ್ಸಲ್ ಅಪಾಯಿಂಟ್ಮೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಶೂರ್ ನೀವು ಅಪಾಯಿಂಟ್ಮೆಂಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಬಿಟ್ರೆ ನಿಮಗೆ ಸಕ್ಸಸ್ಫುಲ್ಲಿ ಕ್ಯಾನ್ಸಲ್ಡ್ ಅಂತ ಬರುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಅಪಾಯಿಂಟ್ಮೆಂಟು ಕ್ಯಾನ್ಸಲ್ ಆಗುತ್ತೆ. ನೀವು ಈ ರೀತಿಯಾಗಿ ಬೇಕಾದರೆ ಒಂದು ಅಪಾಯಿಂಟ್ಮೆಂಟನ್ನು ನೀವು ಬುಕ್ ಮಾಡ್ಕೊಂಡು ಹೋಗಿ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೋದು, ಅಥವಾ ಬೇಡ ಅಂತಂದರೆ ನಿಮಗೆ ಅಪಾಯಿಂಟ್ಮೆಂಟ್ನ ನೀವು ಈಸಿಯಾಗಿ ಕ್ಯಾನ್ಸಲ್ ಮಾಡಿಸ್ಬೋದು ಫ್ರೆಂಡ್ಸ್ ನೀವು.